ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಬಾ. ಸೊ ನಾನು ಪತ್ತು ಮತ್ತು ಅಮ್ಮ ಇವಾಗ ಕೊರಗಜ್ಜನ ಟೆಂಪಲಿಗೆ ಹೊರಟಿದ್ದೇವೆ. ಅದಾದಮೇಲೆ ಚರ್ಚಿಗೆ ಹೋಗ್ಲಿಕ್ಕುಂಟು. ಸೊ ಅದಾದಮೇಲೆ ಹಬ್ಬಕ್ಕೆ ಹೋಗ್ಲಿಕ್ಕುಂಟು. ಅದಕ್ಕಿಂತ ಮುಂಚೆ ಇವತ್ತು ಬೆಳಿಗ್ಗೆ ಎಲ್ಲಿಗೆಲ್ಲ ಹೋದ್ವಿ, ಏನೆಲ್ಲ ಆಯಿತು ಅಂತ ವಿಡಿಯೋ ಕ್ಲಿಪ್ಸ್ ಹಾಕಿರ್ತೀನಿ. ಸೊ ಅದನ್ನ ನೋಡ್ಕೊಂಡು ಬನ್ನಿ. ಇವಾಗ ನಾವು 3 ಜನ ಕೊರಗಜ್ಜನ ಹತ್ರ ಹೋಗ್ಲಿಕ್ಕುಂಟು. ಅಂದರೆ ಒಂದು ಗಂಗಸರ ಮತ್ತು ಚಕ್ಕುಲಿ ಅದೆಲ್ಲ ಕೊಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದೆ. ಹಾಗಾಗಿ ಕಟ್ಪಾಡಿ ಹತ್ರ ಹೋಗ್ತಿದ್ವಿ. ಯೂಶ್ವಲಿ ಚಾಂತಾರ ಹತ್ರ ಒಂದಿದೆ, ಅಲ್ಲಿ ಹೋಗ್ತಿದ್ವಿ. ಬಟ್ ಈ ಸಲ ಕಟ್ಪಾಡಿಗೆ ಹೋಗ್ತಿದ್ದೀವಿ. ನೀವು ಹೋಯ್ತು ಎಲ್ಲಿವರೆಗೆ ಕಟ್ಪಾಡಿಗ? ಕೊರಗಜ್ಜನ ಹತ್ರ. ಕೊರಗಜ್ಜನ ಅಂದ್ರೆ ಯಾರು ಗೊತ್ತಾ? ಹಾಂ, ಯಾರು? ಯಾವ ದೇವ್ರ? ಯಾವ ದೇವ್ರು? ಹೌದಾ? ನೀ ಕಂಡಿದ್ದೆ ಕೊರಗಜ್ಜನ ದೇವ್ರನ್ನ? ಇವತ್ತು ಬೆಳಿಗ್ಗೆ ನಾನು ಮತ್ತೆ ಪತ್ತು ಅಮ್ಮನ ಪಿಕಪ್ ಮಾಡ್ಕೊಂಡು ಬರೋಣ ಅಂತ ಮಣಿಪಾಲಕ್ಕೆ ಹೊರಟ್ವಿ. ಅಮ್ಮನ ಕರ್ಕೊಂಡು ಆನ್ ದ ವೇ ಬರಬೇಕಾದ್ರೆ ಸಂತೆಕಟ್ಟೆಯಲ್ಲಿರೋ ಖುಷಿ ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗಿ ಐಸ್ ಕ್ರೀಮ್ನ ಆರ್ಡರ್ ಮಾಡಿಕೊಂಡು ಅದನ್ನೆಲ್ಲ ಪಾರ್ಸೆಲ್ ತಗೊಂಡು ಮನೆಗೆ ಬಂದ್ವಿ. ಪತ್ತು, ನೀ ಎಂತ ಆರ್ಡರ್ ಮಾಡಿದ್ದೆ? ಹೇಳಿ ಹೇಳಕ್ಕೆ ಇಲ್ಲಿರ್ ಕೊಡೋದಿಲ್ಲ. ಎಂತ ಆರ್ಡರ್ ಮಾಡಿದ್ ನೀನು? ಹಾಂ, ಬತ್ತಕ್ಕೊತ್ತಾ? ಸೊ ಈಗ ತಗೊಂಡಿದ್ದೇವೆ, ಪಾರ್ಸೆಲ್ ತಗೊಂಡಿದ್ದೇವೆ. ಚೋರ್ತಪ್ಪ ಅದು ಇವಾಗ ಮಿಲ್ಕ್ ಶೇಕ್ ಮಾಡಬಾರ್ದು ಅಂದಿದ್ದಾರೆ ಅವ್ರೀಗ ಹೋಗ್ಬೇಕಾದ್ರೆ. ಪತ್ತು ಇವ್ರು ಬರ್ಪಾರತ್ತಾ ಎಂಗಲ್ ಪೋದಿಪ್ಪ ಬ್ಯಾಗ್ ಅಲ್ಲುಂಡ ಬ್ಯಾಗ್ ಹೊಡೆಪೋಣ ತೂಕಿ. ನಾವು ಹೋಗಿರೋದು ಪತ್ತು ಅಕ್ಕ ತಡಿಗಡೆ. ಅಮ್ಮ ಸರ್ ಎಂತಕ್ಕೆ ಮಾಡ್ತೀಯ? ಹಾಂ ಅತ್ತಲ್ಲ ನಿಲ್ಲುಕತ್ತಲ್ಲ ನಿಂಗ. ಅದಾದಮೇಲೆ ತಮ್ಮನ ಅಡ್ಮಿಷನ್ ಫಾರ್ಮ್ ತಗೊಳ್ಬೇಕು ಅಂತ ನನ್ನ ಕಾಲೇಜ್ SMS ಬಂದ್ವಿ. ಅಡ್ಮಿಷನ್ ಫಾರ್ಮ್ನ ತಗೊಂಡು ಅಲ್ಲಿ ಪ್ರಿನ್ಸಿಪಾಲ್ನೆಲ್ಲ ಮಾತಾಡಿಸ್ಕೊಂಡು ಮನೆಗೆ ಬಂದು ಐಸ್ ಕ್ರೀಮ್ ತಿಂದು ಮಿಲ್ಕ್ ಶೇಕ್ನ ಕುಡಿದ್ವಿ. ಹೆಂಗಿತ್ತು ಬಾಬು? ಹಾಂ, ಯಾವ್ದು ಒಳ್ಳೆತ್ತ? ಅದು ಒಳ್ಳೆತ್ತ, ಇದು ಒಳ್ಳೆತ್ತ? ಯಾವ್ದು ಒಳ್ಳೆತ್ತ? ಅದೇ ಒಳ್ಳೆತ್ತ? ಇಂಚಿನ ಕೋಲಾಂಡ ಸಿಕ್ಕುವರಪ್ಪ ಭಾರತ ರಸಂ ಪೋಪಿನಾಕ ಏನನ ಮಂಚು. ಇಲ್ಲಿ ನಾನು ಮತ್ತೆ ನನ್ನ ತಮ್ಮ ಬಾರಿಗೆ ಹೋಗ್ತಿದ್ದೀವಿ. ಕೊರಗಜ್ಜನ್ಗೆ ಗಂಗಸರ ಕೊಡ್ತೀನಿ ಅಂತ ಅನ್ಕೊಂಡಿದ್ರಿಂದ ಅದನ್ನ ಕಲೆಕ್ಟ್ ಮಾಡ್ಕೊಂಡು ಬರ್ಲಿಕ್ಕೆ ಅಂತ ಹೋಗ್ತಿದ್ದೀವಿ. ಬಟ್ ಫಸ್ಟ್ ಟೈಮ್ ಹೋಗ್ತಿರೋದ್ರಿಂದ ತುಂಬ ನಾಚಿಗೆ ಅಂತ ಅನಿಸ್ತು ನನಗೆ. ಅದನ್ನ ಕಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ತಗೊಂಡು ಬಂದ್ವಿ. ಇನ್ನು ಫ್ರೆಶ್ ಅಪ್ ಆಗಿ ನಾನು, ಅಮ್ಮ ಮತ್ತು ಪತ್ತು 3 ಜನ ಕೊರಗಜ್ಜನ ಟೆಂಪಲಿಗೆ ಹೊರಟ್ವಿ. ಹೋಗಬೇಕಾದ್ರೆ ಆನ್ ದ ವೇ ಕಟ್ಪಾಡಿಯಲ್ಲಂತೂ ತುಂಬಾ ಬ್ಲಾಕ್ ಇತ್ತು. ಏನಪ್ಪ ಬೆಂಗಳೂರು ಬಿಟ್ಟು ಊರಿಗೆ ಬಂದರೂ ಇಲ್ಲೂ ಟ್ರಾಫಿಕ್ ಪ್ರಾಬ್ಲಮ್ ಅಂತ ಅನಿಸ್ಬಿಡ್ತು. ಅದಾದಮೇಲೆ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಸ್ವಲ್ಪ ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹೆಚ್ಚು ವೀಡಿಯೋ ಏನೂ ಮಾಡಿಲ್ಲ ನಾನು, ಬಿಕಾಸ್ ಅಲ್ಲಿ ವೀಡಿಯೋ ಮಾಡೋ ಆಪ್ಷನ್ ಕೂಡ ಇಲ್ಲದೆ ಇರೋ ಕಾರಣ ಮಾಡ್ಲಿಕ್ಕೆ ಹೋಗಿಲ್ಲ ನಾನು. ನಾವು ಕೊರಗಜ್ಜನ ಟೆಂಪಲಿಗೆ ಹೋಗಿ ಅಲ್ಲಿಂದ ಪಪ್ಪನ ಮನೆಗೆ ಹೋಗಿ ಇವಾಗ ಕಲ್ಮಾಡಿ ಚರ್ಚಿಗೆ ಬಂದಿದ್ದೀವಿ. ಸೊ ಇಲ್ಲಿ ಕ್ಲೋಸ್ ಮಾಡಿದಾರಾ ಇದು ಅಂತ ಕ್ಯಾಂಡಲ್ ತಗೊಳ್ಳಿಕ್ಕೆ ಅಂತ ಬಂದಿದ್ದೀವಿ. ಇದಾದ್ಮೇಲೆ ಹೋಗಬೇಕು. ಸೊ ಕ್ಯಾಂಡಲ್ ತಗೊಂಡ್ವಿ, ಇವಾಗ ಹೋಗಬೇಕು. ಅಲ್ಲೆಂತ ಆಯ್ತಂದರೆ ಅವ್ರು ಅಂತ ಕೊಂಕಣಿಯಲ್ಲಿ ಮಾತಾಡ್ತಿದ್ದಾರಾ. ನಂಗೆ ಕೊಂಕಣಿಗೆ ಬರೋದಿಲ್ಲ. ನಾನು ಬರೀ ಹಾಂ ಹೂ ಅಲ್ಲೇ ರಿಪ್ಲೈ ಮಾಡಿ ಬಂದೆ ಅವ್ರ ಹತ್ರ. ಆಮೇಲೆ ಆಗ ನಾವು ಕೊರಗಜ್ಜನ ಹತ್ರ ಹೋಗಿದ್ವಲ್ಲ, ನಾವು ಸುಮ್ಮನೆ ಬಾರಿಗೆ ಹೋಗಿದ್ದು ನಾನು ಮತ್ತು ನನ್ನ ತಮ್ಮ ಇದು ಗಂಗಸರ ತರಲಿಕ್ಕೆ. ಅಲ್ಲಿ ಆ್ಯಕ್ಚುಲಿ ಅಲ್ಲಿತ್ತು, ನಂಗೆ ಅಲ್ಲಿ ಚಕ್ಕುಲಿ ಎಲ್ಲ ಉಂಟು ಅಂತ ನಂಗೆ ಗೊತ್ತಿತ್ತು. ಬಟ್ ಗಂಗಸರ ಕೊಡ್ತಾರಂತ ಗೊತ್ತಿರಲಿಲ್ಲ. ಸೊ ಇವಾಗ ಪಪ್ಪನ ಮನೆಗೆ ಹೋಗಿದ್ನಲ್ವ, ಅಲ್ಲಿ ದೊಡ್ಡಮ್ಮ ಹೇಳಿದರು ನನಗೆ. ಇವಾಗ ಆಯಿತು, ಇಲ್ಲಿ ಕ್ಯಾಂಡಲ್ ಹಚ್ಚಿ ಆದಮೇಲೆ ಇಲ್ಲಿಂದ ಮಾಮಿ ಮನೆಗೆ ಹೋಗ್ಬೇಕು. ಮಾಮಿ ಇಲ್ಲ ಪಪ್ಪನತ್ತ, ಮಾಮಿ ಮನೆಗೆ ಹೋಗ್ತೇವೆ. ಅದಾದಮೇಲೆ ಮನೆಗೆ ಅಲ್ಲಿ ವೈಶು ಬಂದಿದ್ದಾಳೆ ಪಾಪ. ನಾವಿಲ್ಲಿ ಊರು ಸುತ್ತಿದ್ದೇವೆ. ಸೊ ನಾವಿವಾಗ ಅಂತ ಹಬ್ಬಕ್ಕೆ ಹೊರಟಿದ್ದೇವೆ. ಇವತ್ತಿನ ಕೊನೆಯ ಟ್ರಿಪ್ ನಮ್ಮದು. ಒಂದು ಕುಡುಪ ಸಂದಾಗ ನಮ್ಮದೊಂದು ಹರಕೆ ಬಾಕಿ ಉಳಿದಿದೆ 10 ವರ್ಷದಿಂದ. ಅದು ಹಾಗೆ ಬಾಕಿ ಉಳಿದಿದೆಯಾ? ಅದೇನ ಕುಡುವತ್ತಮ್ಮ ಹುರುಳಿ ಕಾಳು ಹಾಕೋ ಜಾಗದಲ್ಲಿ ಹುರುಳಿಕಾಳು ಹಾಕೋದು ಅಂತ ಇವರೇನೋ ಹೇಳ್ಕೊಂಡು ಬಂದಿದ್ದಾರಾ.
ಏನು ದಾದಾ ಪಡ್ನಿ ನಾನು ಉದ್ದಿನ ಕಾಳಿಗೆ ಉದ್ದಿನ ಬೇಳೆ ಇರ್ತಲ್ಲ ಅದು ಹಾಕಿದ್ದು. ಸೊ ಅದು ಎಂತ ಹರಕೆ ಇನ್ಕಂಪ್ಲೀಟ್ ಆಗಿದೆ, ಅದಕ್ಕೋಸ್ಕರ ಇವತ್ತು ಹಾಕಬೇಕಂತ ಅಂದ್ಕೊಂಡ್ವಿ, ಇವತ್ತು ಆಗಿಲ್ಲ. ಸೊ ಇದು ಅಮ್ಮಂದು 10 ವರ್ಷ ಬಿಟ್ಟು ಬ್ರಹ್ಮವರ ಹಬ್ಬ. ಅದೇ ಹೌದಲ್ಲ, ಹೋದ ವರ್ಷ ನಾನಿರಲಿಲ್ಲ. ಮತ್ತು ಈ ಸಲ ಎಂತ ತಕಂತೆ? ನಿನ್ನೆ JCP ಆಯ್ತಾ, ಇವತ್ತು ಏನು ತಕಂತ ಹೇಳ. ಅವನಿ ಪಾಪ ಸಾಕಾಯ್ತಾಯ್ತಾ ಬೆಳಿಗ್ಗೆಯಿಂದ ನಮ್ಮ ಜೊತೆ ತಿರ್ಗಿ ಕಣ್ಬಿಟ್ಟು ಕಾಣೆ ಎದುರುದಂತೆಲ್ಲ ಕಣ್ಬಿಡ. ಎಷ್ಟೊತ್ತಿರುತ್ತದ? ಇನ್ನು ನಮ್ಮ ಹಳೆ ವಿಡಿಯೋ ಏನಾದರೂ ನೀವು ನೋಡಿದರೆ ನಾನು ಮತ್ತು ಪೃಥ್ವಿ ನನ್ನ ಸೇಮ್ ಗೇಮ್ನ ಆಡಿದ್ವಿ ಆ್ಯಂಡ್ ನಾವಿಬ್ಬರು ಇದನ್ನ ತುಂಬ ಎಂಜಾಯ್ ಮಾಡಿದ್ವಿ. ನಾನು ಪತು ಕೂಡ ಅಷ್ಟೇ ಎಂಜಾಯ್ ಮಾಡ್ತಾನಂತ ಅಂದ್ಕೊಂಡಿದ್ದೆ, ಬಟ್ ಅವನಿಗೆ ಸ್ವಲ್ಪ ಬೋರ್ ಆಯಿತು ಅಂತ ಅಂದ ಅವನು. ಅಂದರೆ ಅವನ ಎಕ್ಸ್ಪೆಕ್ಟೇಷನ್ ಅಷ್ಟು ಇರಲಿಲ್ಲ ಅಂತ ಅಂದ. ಓಕೆ ಅನ್ನೋ ಥರ ಹೇಳ್ದ ಅವನು. ಸೊ ಅವನಿಗೂ ಸ್ವಲ್ಪ ಬೋರ್ ಆಯಿತು. ಆ್ಯಂಡ್ ಪ್ರೈಸ್ ವೈಸ್ ಹೇಳಬೇಕಂದ್ರೆ 100 ರೂಪೀಸ್ ಪರ್ ಹೆಡ್ ಇತ್ತು. ಆ್ಯಂಡ್ ಅಲ್ಲಿ ತುಂಬ ಥೀಮ್ಸ್ ಇರುತ್ತೆ, ನಾವು ಯಾವ ಥೀಮ್ಸ್ನ ಸೆಲೆಕ್ಟ್ ಮಾಡ್ತೀವೋ ಅದ್ರ ಪ್ರಕಾರ ರೇಟಿಂಗ್ಸ್ ಕೂಡ ವೇರೀಸ್ ಆಗುತ್ತೆ. ಹೇಳ್ತೀನಿ ಹೆಂಗಿದಿತ್ತ? ಲೈಕ್ ಆಯ್ತಾ? ಎಂತ ಇತ್ತು ಅದ್ರಂಗ? ಗಟ್ಟಿ ಮಾತಾಡಿ ನೀನು. ಡೈನೋಸರ್ ಇರುತ್ತಾ? 100 ರೂಪಾಯಿಗೆ ಬರ್ತಿದ್ದಿತ್ತಾ? 100 ರೂಪಾಯಿ ಕೊಡ್ಲಕ್ಕ ಅದಕ್ಕೆ? ಕೊಡ್ಲಕ್ಕ? ಆ ಕಲರ್ ಬರ್ಚಿ ಕೆಂಪು ಕಲರ್ ಅವು ಅಂಡವು ಅವ ಸ್ವಲ್ಪ ಬಳೆ ಹಾಕೊಳ್ತಿದ್ದಾರೆ ನಮ್ಮಮ್ಮ. ಶಾಲಿ ಬ್ಯಾಗ್ ಅವಳಿಗೆ ಇಂಥದ್ದೇ ಸರಿ ನನ್ನ ಬಿಟ್ಟು ಕುಡಿತಿದ್ದಾರೆ ನೋಡಿ. ಹಾಂ ನಮ್ದು ಇವತ್ತಿನ ಹಬ್ಬ ಮುಗೀತು. ತುಂಬಾ ಬಿಳಿ ಬರ್ತುಂಟು, ನಾವು ಸ್ವಲ್ಪ ಆ ಕಡೆ ಹೋದ್ಮೇಲೆ ಮಾತಾಡ್ತೀವಿ ಆಯ್ತಾ. ಸೊ ನಮ್ದು ಎಂತ ಹಬ್ಬ ಮುಗೀತು, ಮತ್ತು ಇವತ್ತಿನ ವ್ಲಾಗ್ ಸಮೇತ ಮುಗೀತು. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಅಮ್ಮಂಗೆ ಬ್ಯಾಗ್ ತಗೊಳ್ಳಿ ಅಂದೆ ನಾನು ಹಬ್ಬದಲ್ಲಿ, ಅವ್ರು ಬೇಡ ಇಲ್ಲ. ನಾನು ಅವ್ರಿಗೆ ಬಳೆ ಒಂದು ಹಾಕಿಸ್ದೆ ಮತ್ತು ಅವ್ರ ಹತ್ರ ಹೇಳಿದೆ ನಾನು ಬ್ಯಾಗ್ ತಗೊಳ್ಳಿ ಅಂತ. ಅವ್ರು ತಗೊಳ್ಳೋದಿಲ್ಲ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಈ ವಿಡಿಯೋನ ನಿಮ್ಗೆ ಇಷ್ಟ ಆಗಿದ್ರೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಹ್ಯಾವ್ ಅ ಗ್ರೇಟ್ ಡೇ.